ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 6ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 7 ಶುರು ಮಾಡೋಣ. ಸ್ನೇಹ ಬಲವಂತಕ್ಕೆ ಪೂರ್ಣಿ ಸುಮ್ಮನೆ ಅವಳ ಜೊತೆ ನಡೆದಳು. ಪ್ರಭಾಕರ್ ಅವರು ಇವರಿಬ್ಬರನ್ನು ಹಿಂಬಾಲಿಸಿದರು. ಅಲ್ಲೇ ಖಾಲಿ ಇದ್ದ ಟೇಬಲ್ ನೋಡಿ 3 ಜನ ಕೂತರು. ಸಾರಿ ಡ್ಯಾಡ್, ಇವಳು ನನ್ನ ಕಾಲೇಜ್ ಫ್ರೆಂಡ್ ಪೂರ್ಣಿಮಾ ಅಂತ. ಡಿಗ್ರಿ ನಾವಿಬ್ಬರು ಒಟ್ಟಿಗೆ ಕಲ್ತಿದ್ದು. ನಾನು ಮುಂದೆ MBA ಮಾಡೋದಕ್ಕೆ ಅಂತ ಬೇರೆ ಕಾಲೇಜ್ಗೆ ಹೋದೆ. ಇವಳು ಡಿಗ್ರಿಗೆ ಬಿಟ್ಬಿಟ್ಲು ಎಂದು ತನ್ನ ತಂದೆಗೆ ಪೂರ್ಣಿಗೆ ಪರಿಚಯ ಮಾಡಿಕೊಡಲು, ನಮಸ್ತೆ ಅಂಕಲ್ ಎಂದಳು ಪೂರ್ಣಿಮಾ. ನಮಸ್ತೆ, ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ಯಮ್ಮ ಎಂದು ಕೇಳಲು, ನಾನು ವಿಶಾಖ ಇಂಡಸ್ಟ್ರಿಯಲ್ಲಿ PA ಆಗಿ ವರ್ಕ್ ಮಾಡ್ತಿದ್ದೀನಿ ಅಂಕಲ್ ಎಂದಳು. ಓ ಹೌದಾ, ಒಳ್ಳೆಯದು ಎಂದವರು ಪ್ರಭಾಕರ್. ಇವರು ಮಾತನಾಡುತ್ತಿರಬೇಕಾದರೆ ವೇಟರ್ ಬಂದು ಆರ್ಡರ್ ಪ್ಲೀಸ್ ಎಂದ. ಪೂರ್ಣಿ, ಏನು ತಿಂತೀಯಾ, ಆರ್ಡರ್ ಮಾಡು ಎಂದ ಸ್ನೇಹ ಮಾತಿಗೆ, ನನಗೇನು ಬೇಡವೆ ಸ್ನೇಹ ಎಂದಳು ಪೂರ್ಣಿ ಮುಜುಗರದಿಂದ. ನಿನಗೆ ಹೀಗೆ ಹೇಳಿದ್ರೆ ಕೇಳಲ್ಲ ಎಂದು ತಾನೇ ಮುಂದಾಗಿ 1 ಪ್ಲೇಟ್ ಮಸಾಲೆ ದೋಸೆ ತೊಗೊಂಡು ಬನ್ನಿ, ಹಾಗೆ 3 ಕಪ್ ಕಾಫಿ ಎಂದು ಆರ್ಡರ್ ಕೊಟ್ಟ ಮೇಲೆ ಪ್ರಭಾಕರ್ ಅವರು ನಿಲ್ಗೆ ಕಾಲ್ ಮಾಡಿ ಹೇಳಬೇಕಿತ್ತು, ಆಫೀಸಿಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಎನ್ನಲು, ನಾನು ಆಗಲೇ ಮೆಸೇಜ್ ಹಾಕಿದ್ದೀನಿ ಡ್ಯಾಡ್, ಯು ಡೋಂಟ್ ವರಿ ಎಂದಳು. ವೇಟರ್ ಇವರು ಕೊಟ್ಟ ಆರ್ಡರ್ನ ತಂದು ಅವರ ಟೇಬಲ್ ಮೇಲೆ ಇಟ್ಟು ಹೋದ. ತಿಂಡಿ ಟೇಬಲ್ ಮೇಲಿದ್ದರೂ ತಿನ್ನದೆ ಸುಮ್ಮನೆ ಕುಳಿತಿದ್ದ ಗೆಳತಿಯನ್ನು ನೋಡಿ, ಪೂರ್ಣಿ ಏನು ನೋಡ್ತಿದ್ದೀಯಾ, ತಿಂಡಿ ಕೊಟ್ಟು ಹೋಗಿರೋದು ತಿನ್ನೋದಕ್ಕೆ, ನೋಡೋದಕ್ಕಲ್ಲ ಎಂದಳು ನಗುತ್ತಾ. ಪೂರ್ಣಿಮಾ ಸಂಕೋಚದಲ್ಲೇ ತಿಂಡಿ ತಿನ್ನುತ್ತಾ ಕಣ್ತುಂಬಿಕೊಂಡಳು. ಯಾಕೆ ಪೂರ್ಣಿ, ಖಾರ ಏನಾದರೂ ಜಾಸ್ತಿ ಹಾಕಿದಾರಾ, ಮೊದಲು ನೀರು ಕುಡಿ ಎಂದು ನೀರಿನ ಗ್ಲಾಸ್ ಅವಳ ಮುಂದೆ ಹಿಡಿದಳು. ಖಾರ ಏನಿಲ್ಲ ಕಣೆ, ನನಗೆ ಚಿಕ್ಕಮ್ಮ ತಂಗಿ ಇದ್ದರೂ ಯಾರೊಬ್ಬರು ತಿಂದ್ಯಾ ಉಂಡ್ಯಾ ಆರಾಮಾಗಿದೆಯಾ, ಏನು ಬೇಕು ಏನು ಬೇಡ ಅಂತ ಕೇಳೋರಿಲ್ಲ. ಆದರೆ ನೀನು, ನಾನು ಕಾಲೇಜ್ ಡೇಸಲ್ಲಿ ಜೊತೆಗೆ ಓದಿದ್ದು, ಆದರೂ ನೀನು ನನ್ನ ಕಾಳಜಿ ಮಾಡೋದು, ನನ್ನ ಅಕ್ಕನೋ ತಂಗಿನೋ ಕಾಳಜಿ ಮಾಡಿದಷ್ಟೇ ಖುಷಿ ಆಗ್ತಿದೆ ಎಂದಳು ತನ್ನ ಕಣ್ಣೀರು ಒರೆಸಿಕೊಂಡು. ಕಮಾನ್ ಪೂರ್ಣಿ, ಇಷ್ಟಕ್ಕೆ ಇಷ್ಟೊಂದೆಲ್ಲ ಎಮೋಷ್ನಲ್ ಆಗೋದಾ, ಮೊದಲು ನೀನು ತಿಂಡಿ ತಿನ್ನು, ಆಮೇಲೆ ಮಾತಾಡೋಣ ಎಂದಳು ಸ್ನೇಹ. ಪೂರ್ಣಿಮಾ ತನ್ನ ಕಣ್ಣೀರು ತೊಡೆದು ತಿಂಡಿ ತಿಂದಳು. ಈಗ ಸ್ವಲ್ಪ ನಿಶಕ್ತಿ ಕಡಿಮೆಯಾದ ಹಾಗಾಗಿತ್ತು. ಈಗ ಹೇಳು ಪೂರ್ಣಿ, ಆಗಲೇ ಏನೋ ಹೇಳ್ತಿದ್ಯಲ್ಲ, ಮತ್ತೆ ರಾತ್ರಿ ಯಾಕೆ ಊಟ ಮಾಡಲಿಲ್ಲ ಎಂದು ಕೇಳಿದರೆ, ಸ್ನೇಹ ನಿನಗೆ ಗೊತ್ತೇ ಇದೆ ನಮ್ಮ ಚಿಕ್ಕಮ್ಮ ಹೇಗೆ ಅಂತ. ಸ್ಮಿತಾ ಮದುವೆ ಫಿಕ್ಸ್ ಆಗಿದೆ, ಅದಕ್ಕೆ ಅವಳ ಮದುವೆಗೆ ದುಡ್ಡು ಹೊಂದಿಸ್ಬೇಕು. ಅದು 1 ಅಲ್ಲ 2 ಅಲ್ಲ 5 ಲಕ್ಷ ರೂಪಾಯಿ ದುಡ್ಡು. ಇನ್ನು 15 ದಿನದಲ್ಲಿ ಹೊಂದ್ಕೊಂಡು ಚಿಕ್ಕಮ್ಮನಿಗೆ ಕೊಡಬೇಕು. ಇಲ್ಲ ಅಂದರೆ ಅವ್ರ ಮನೇಲಿ 1 ಕ್ಷಣ ಕೂಡ ಇಟ್ಕೊಳ್ಳೋದಿಲ್ಲ, ಕತ್ತು ಹಿಡಿದು ಆಚೆ ತಳ್ತೀನಿ ಅಂತ ಹೇಳಿದ್ದಾರೆ ಎಂದು ಕಣ್ಣೀರು ಹಾಕಲು, ಏನು ಹೀಗೆಲ್ಲ ಹೇಳಿದಾರಾ, ಎಷ್ಟು ಕಟುಕಳು ನಿಮ್ಮ ಚಿಕ್ಕಮ್ಮ. ಹೌದು, ಈಗ ದುಡ್ಡಿಗೆ ಏನು ಮಾಡ್ತೀಯಾ ಎಂದು ಕೇಳಲು, ಆಫೀಸ್ನಲ್ಲಿ ಸ್ಯಾಲ್ರಿ ಮೇಲೆ ಲೋನ್ ಕೇಳಿದೆ, ಹೆವಿ ಅಮೌಂಟ್ ಆಗುತ್ತೆ, ಕೊಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ರು. ಈಗ ದುಡ್ಡು ಹೇಗೆ ಹೊಂದಿಸ್ಲಿ, ಯಾರು ನಂಗೆ ದುಡ್ಡಿನ ಸಹಾಯ ಮಾಡ್ತಾರೆ ಅನ್ನೋದನ್ನು ಯೋಚನೆ ಮಾಡಿನೇ ತಲೆ ಚಿಟ್ಟು ಹಿಡ್ದಂಗಾಗಿದೆ. ನನಗಂತೂ ಏನು ಮಾಡಬೇಕು, ಹೇಗೆ ದುಡ್ಡು ಹೊಂದಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಎಂದು ಒಂದೇ ಸಮನೆ ಕಣ್ಣೀರು ಹಾಕುತ್ತಾ ತನ್ನ ನೋವನ್ನು ಸ್ನೇಹ ಮುಂದೆ ಹೇಳಿಕೊಂಡಳು. ಅಲ್ಲಮ್ಮ, ಇದರಲ್ಲಿ ಯೋಚನೆ ಮಾಡೋದೇನಿದೆ, ಮನೆಯಲ್ಲಿ ಒಡವೆ ಇದ್ದರೆ ಅಥವಾ ಮನೆ ಕಾಗದ ಪತ್ರಗಳನ್ನು ಬ್ಯಾಂಕಲ್ಲಿ ಅಡ ಇಟ್ಟರೆ ಈಸಿಯಾಗಿ ಲೋನ್ ಸಿಕ್ಕೇ ಸಿಗುತ್ತೆ, ಆಗ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎಂದ ಪ್ರಭಾಕರ್ ಅವರ ಮಾತಿಗೆ, ನಾವು ಅಷ್ಟೊಂದು ಶ್ರೀಮಂತರಿಲ್ಲ ಅಂಕಲ್, ನಾನು ದುಡ್ದಿದ್ದೆ ಹೊಟ್ಟೆ ಬಟ್ಟೆಗೆ ಸಾಕಾಗುತ್ತೆ, ಇನ್ನು ಒಡವೆ ಅಂತೂ ಇಲ್ಲ, ಬಾಡಿಗೆ ಮನೆಯಲ್ಲಿರೋದು, ನನ್ನೊಬ್ಬಳ ದುಡಿಮೆಯಿಂದ ನಮ್ಮ ಮನೆಯವ್ರ ಹೊಟ್ಟೆ ತುಂಬೋದು ಎನ್ನಲು, ಮತ್ತೇನು ಮಾಡಬೇಕು ಅಂದ್ಕೊಂಡಿದೆಯಾ, ದುಡ್ಡು ಹೇಗೆ ಹೊಂದಿಸ್ತೀಯಾ ಎಂದು ಕೇಳಿದಳು ಸ್ನೇಹ. ಆಫೀಸ್ನಲ್ಲಿ ಹೇಳಿದ್ದೆ, ಒಂದಿಬ್ಬರಿಗೆ ನೋಡೋಣ ಯಾರಾದರೂ ಹೆಲ್ಪ್ ಮಾಡ್ತಾರಾ ಅಂತ ಎನ್ನಲು, ಪೂರ್ಣಿ ಅವರಿವರಲ್ಲಿ ಯಾಕೆ ದುಡ್ಡಿಗೆ ಕೈ ಚಾಚ್ತೀಯಾ, ನಾನೇ ಕೊಡ್ತೀನಿ ನಿಮಗೆ ದುಡ್ಡು ಎಂದಳು ಸ್ನೇಹ. ಬೇಡ ಸ್ನೇಹ, ಸಂಬಂಧದಲ್ಲಿ ಗೆಳೆತನದಲ್ಲಿ ಸಾಲ ತಗೊಳ್ಬಾರ್ದು, ಅದರಿಂದ ಸಂಬಂಧ ಹಾಳಾಗತ್ತೆ. ಗಾದೆ ಮಾತೇ ಇದೆಯಲ್ಲ, ತಾಮ್ರದ ದುಡ್ಡು ತಾಯಿ ಮಗನ ಸಂಬಂಧನೇ ಕೆಡಿಸ್ತು ಅಂತ. ದುಡ್ಡು ಯಾರನ್ನ ಯಾವಾಗ ಬೇಕಾದರೂ ಬದಲಾಯಿಸ್ಬಿಡತ್ತೆ, ದುಡ್ಡಿಗೆ ಆ ಶಕ್ತಿ ಇದೆ ಎನ್ನಲು, ಹಾಗೆ ಅಂದ್ಕೊಳ್ತಾ ಕೂತ್ರೆ ನಿನ್ನ ಸಮಸ್ಯೆ ಬಗೆಹರಿಯುತ್ತಾ, ಆಮೇಲೆ ನಿಮ್ಮ ಚಿಕ್ಕಮ್ಮ ನಿನ್ನ ಸುಮ್ಮನೆ ಬಿಡ್ತಾಳಾ ಎಂದು ಕೇಳಿದರೆ, ನೋಡೋಣ, ಬಡ್ಡಿಗೆ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಹೇಗಾದರೂ ಆಗತ್ತೆ, ಆ ದೇವ್ರನ್ನ ನಂಬಿದ್ದೀನಿ, ಅವನು ನನ್ನ ಕೈ ಬಿಡಲ್ಲ ಅಂದ್ಕೊಂಡಿದ್ದೀನಿ ಎಂದಳು ವಿಶ್ವಾಸದಿಂದ. ಹಾಗಲ್ಲ ಪೂರ್ಣಿಮಾ, ನೀನು ದುಡಿದು ಮನೆ ನಡೆಸಬೇಕು ಅಂತಿದ್ಯಾ, ಅಂಥದ್ರಲ್ಲಿ ಸಾಲಕ್ಕೆ ಅಸಲು ಬಡ್ಡಿ ಕಟ್ಟಿ ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ದಿನಸಿ, ತರಕಾರಿ, ಹಾಲು, ಇದ್ರ ಜೊತೆಗೆ ನಿನ್ನ ವೈಯಕ್ತಿಕ ಖರ್ಚು, ಇದೆಲ್ಲ ಹೇಗೆ ನಿಭಾಯಿಸ್ತೀಯಾ ಎಂದು ಕೇಳಿದರೆ, ಹೇಗೋ ಆಗುತ್ತೆ ಬಿಡೆ, ನನ್ನ ತಂಗಿ ಜೀವನ ಒಂದು ದಡ ಸೇರಿದ್ರೆ ನನಗಷ್ಟೇ ಸಾಕು, ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ತಂದೆ ಕೊಟ್ಟು ಮಾತು ಉಳಿಸ್ಕೊಂಡೆ ಅನ್ನೋ ಆತ್ಮತೃಪ್ತಿನಾದರೂ ಇರುತ್ತೆ ಎನ್ನಲು, ಹಾಗಲ್ವೇ ಪೂರ್ಣಿ, ಮದುವೆ ಮಾಡಿಕೊಟ್ಬಿಟ್ರೆ ನಿನ್ನ ಜವಾಬ್ದಾರಿ ಮುಗಿಯುತ್ತೆ ಅಂದ್ಕೊಂಡಿದ್ಯಾ, ನಾಳೆ ಅವಳು ಗರ್ಭಿಣಿಯಾಗಿ ಅವಳು ಸೀಮಂತ ಕಾರ್ಯ, ಡೆಲಿವರಿ ಖರ್ಚು, ಬಾಣಂತನದ ಖರ್ಚು, ಅವಳಿಗೆ ಮಗುಗೆ ಬಟ್ಟೆ ಬಂಗಾರ, ನಾಮಕರಣ ಶಾಸ್ತ್ರ, ಇನ್ನೂ ಏನೇನೋ ಖರ್ಚುಗಳು ಹನುಮಂತನ ಬಾಲ ಬೆಳೆದ ಹಾಗೆ ಬೆಳೀತಾ ಹೋಗುತ್ತೆ.
ಆಗ ಅದೆಲ್ಲ ಒಬ್ಬಳೇ ಹೇಗೆ ನಿಭಾಯಿಸ್ತೀಯಾ ಎಂದು ಕೇಳಿದರೆ, ಮುಂದಿನದು ಗೊತ್ತಿಲ್ಲ. ಸದ್ಯಕ್ಕೆ ನನ್ನ ತಲೆಯಲ್ಲಿ ಇರೋದು ಒಂದೇ, ಸ್ಮಿತಾ ಮದುವೆ ಯಾವ ಕುಂದು ಕೊರತೆಗಳು ಬರದೆ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ರೆ ನನಗಷ್ಟೇ ಸಾಕು. ಮಿಕ್ಕಿದ್ದು ಆಮೇಲೆ ಯೋಚನೆ ಮಾಡಿದ್ರಾಯ್ತು ಎನ್ನಲು, ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ನೀನು ಈ ಒಣ ಪ್ರತಿಷ್ಠೆ ಮಾತ್ರ ಬಿಡಲ್ಲ ಅಲ್ವಾ? ಕೊಬ್ಬು ಕಣೆ ನಿಂಗೆ ಎಂದು ಅಸಮಾಧಾನದಿಂದ ಹೇಳಿದರೆ, ಸಾರಿ ಸ್ನೇಹ, ನನ್ನ ತಪ್ಪಾಗಿ ತಿಳ್ಕೊಬೇಡ. ಇದನ್ನು ನಾನು ಒಣ ಪ್ರತಿಷ್ಠೆ ಅಂತಾನೂ ಅಂದ್ಕೋಬೇಡ. ಇದು ನನ್ನ ಸ್ವಾಭಿಮಾನ. ಹಾಗೇನಾದರೂ ದುಡ್ಡು ಹೊಂದಿಸೋದಕ್ಕಾಗದೇ ಇದ್ದರೆ ಆಗ ನಾನು ನಿನ್ನ ಹತ್ರನೇ ದುಡ್ಡಿನ ಸಹಾಯ ಕೇಳ್ತೀನಿ. ಆಗಬೇಕಿದ್ರೆ ನೀನೇ ನನಗೆ ಸಾಲ ಅಂತ ಬಡ್ಡಿಗೆ ದುಡ್ಡು ಕೊಡು, ಓಕೆನಾ ಎಂದರೆ, ನಿನಗೇನು ಹೇಳಿದ್ರೂ ಪ್ರಯೋಜನ ಇಲ್ಲ, ಏನಾದರೂ ಮಾಡ್ಕೊ ಎಂದಳು ಕೋಪದಲ್ಲಿ ಸ್ನೇಹ. ವೇಟ್ರ್ ಬಿಲ್ ತಂದು ಕೊಟ್ಟು ಹೋದ. ಸ್ನೇಹ ತನ್ನ ಪರ್ಸ್ನಿಂದ ದುಡ್ಡು ಕೊಡೋಕೆ ಹೋದಳು. ಪೂರ್ಣಿ ಅವಳನ್ನು ತಡೆದು ತಾನೇ ಕೊಡೋದಕ್ಕೆ ಮುಂದಾದಳು. ಸ್ನೇಹ ಇನ್ನೂ ಕೋಪ ಮಾಡಿಕೊಂಡೇ ಇದ್ದಳು. ಪೂರ್ಣಿ ಬಿಲ್ ಕೊಡೋದಕ್ಕೆ ಹೋಗ್ತಿದ್ದ ಹಾಗೆ ಇನ್ನಷ್ಟು ಕೋಪ ಮಾಡಿಕೊಂಡು, ಇದೇ ನಂಗೆ ಇಷ್ಟ ಆಗದೆ ಇರೋದು. ತಿಂಡಿ ಕೊಡಿಸಿರೋದು ನಾನು, ಈಗಾದರೂ ದುಡ್ಡು ಕೊಡಬೇಕಾಗಿರೋದು ನಾನು. ಇದಕ್ಕೂ ನೀನು ತಕರಾರು ಮಾಡಿದ್ರೆ ಇವತ್ತೇನ ನಿನ್ನ ಫ್ರೆಂಡ್ಶಿಪ್ ಕಟ್ ಎಂದು ಹೇಳಿ ಎದ್ದು ನಿಂತಳು. ಪ್ರಭಾಕರ್ ಅವರಿಗೆ ಪೂರ್ಣಿಮಾ ಸರಳತೆ ಮತ್ತು ಅವಳ ಸ್ವಾಭಿಮಾನ ತುಂಬಾ ಇಷ್ಟವಾಯಿತು. ಜೊತೆಗೆ ಆಶ್ಚರ್ಯ ಕೂಡ ಆಗಿತ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಪ್ರಬುದ್ಧತೆ, ಸ್ವಾಭಿಮಾನ ಇರೋ ಹುಡುಗಿನ ಇದೇ ಮೊದಲ ಬಾರಿ ನೋಡುತ್ತಿರೋದು ಅಂತನ್ನಿಸ್ತು. ಈಗಿನ ಕಾಲದಲ್ಲೂ ಇಷ್ಟು ಒಳ್ಳೆಯ ಮನಸ್ಸು ಗುಣ ಇರೋ ಹುಡುಗಿ ಇರೋದು ಅವರಿಗೆ ಅತ್ಯಾಶ್ಚರ್ಯವನ್ನುಂಟು ಮಾಡಿತ್ತು. ಜೊತೆಗೆ ನೋಡೋದಕ್ಕೆ ಯಾವ ಮೇಕಪ್ ಇಲ್ಲದೆ ತುಂಬಾ ಸುಂದರವಾಗಿ ಕಾಣಿಸ್ತಿದ್ರು. ಪ್ರಭಾಕರ್ ಅವರು ಗೆಳತಿಯರಿಬ್ಬರು ಮಾತು ಕೇಳುತ್ತಾ ಬಾಕಿಯಾದರು. ಸರಿ ಸ್ನೇಹ, ಈ ಸಾರಿ ದುಡ್ಡು ನೀನೇ ಕೊಡು, ಆದರೆ ನೆಕ್ಸ್ಟ್ ಟೈಮ್ ನಾನು ಕೊಡ್ತೀನಿ, ಓಕೆನಾ ಎಂದು ನಗುತ್ತಾ ಹೇಳಲು, ಸರಿನಮ್ಮ, ನೆಕ್ಸ್ಟ್ ಟೈಮ್ ನೀನೇ ಕೊಡು, ಯಾರು ಬೇಡ ಅಂದವರು ಎಂದಳು ಸ್ನೇಹ ಕೂಡ ನಗುತ್ತಾ. ಮೂವರು ಹೋಟೆಲ್ನಿಂದ ಆಚೆ ಬಂದು ಪೂರ್ಣಿಮಾನ ಅವಳ ಆಫೀಸ್ ಹತ್ತಿರ ಡ್ರಾಪ್ ಮಾಡಿ ತಂದೆ ಮಗಳು ತಮ್ಮ ಆಫೀಸ್ ಕಡೆ ಹೊರಟರು. ಸ್ನೇಹ ಹುಡುಗಿ ಸ್ವಲ್ಪ ಸ್ವಾಭಿಮಾನ ಅನಿಸುತ್ತೆ, ನೋಡೋಕ್ಕೂ ಚೆನ್ನಾಗಿದ್ದಾಳೆ ಎಂದರೆ, ಹೌದು ಡ್ಯಾಡ್, ಸ್ವಲ್ಪ ಅಲ್ಲ, ತುಂಬಾ ಸ್ವಾಭಿಮಾನಿ. ಕಾಲೇಜ್ ಡೇಸಲ್ಲೂ ಹಾಗೆ ತನ್ನ ಖರ್ಚು ತಾನೇ ಪಾರ್ಟ್ ಟೈಮ್ ಜಾಬ್ ಮಾಡಿ ನಿಭಾಯಿಸ್ಕೊಳ್ತಿದ್ಲು. ಆಗಲೂ ಹೀಗೆ ಒಂದು ಕಪ್ ಕಾಫಿ ಕುಡಿಸಿದ್ರೆ ಅವಳು ಮತ್ತೊಂದು ಸಾರಿ ಕುಡಿಸ್ತಿದ್ಲು. ಯಾವುದೂ ಬಾಕಿ ಉಳಿಸ್ಕೊಳ್ತಿದ್ದಿಲ್ಲ. ನಾವೆಲ್ಲ ತಂದೆ ದುಡ್ಡಲ್ಲಿ ನೀರಿನಂತೆ ಮಜಾ ಮಾಡೋದಕ್ಕೆ ದುಡ್ಡು ಖರ್ಚು ಮಾಡಿದ್ರೆ ಅವಳು ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕಿ ಖರ್ಚು ಮಾಡೋಳು, ಅದು ಕೂಡ ತಾನೇ ಸ್ವತಃ ದುಡಿದು ಎನ್ನಲು, ನಿನ್ನ ಫ್ರೆಂಡ್ಗೆ ಅಪ್ಪ ಅಣ್ಣ ತಮ್ಮ ಯಾರೂ ಇಲ್ವಾ ಎಂದು ಕೇಳಿದರೆ, ಇಲ್ಲ ಡ್ಯಾಡ್, ಅವಳ ಚಿಕ್ಕಮ್ಮ, ಅವಳ ತಂಗಿ, 3 ಜನ ಇರೋದು. ಅವಳ ಚಿಕ್ಕಮ್ಮ ಒಬ್ಬಳು ರಾಕ್ಷಸಿನೇ, ಯಾವಾಗ ನೋಡಿದ್ರು ತನ್ನ ಮಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಳೆ ಹೊರತು ಪೂರ್ಣಿ ಬಗ್ಗೆ ಒಂದಿನಾನು ಯೋಚನೆ ಮಾಡಲ್ಲ. ಇವಳನ್ನು ಒಳ್ಳೆ ಜೀತದಾಳಾಗಿ ದುಡಿಸ್ಕೊಳ್ತಾಳೆ ಎಂದಳು ಬೇಸರದಿಂದ. ಪಾಪ, ಒಬ್ಬಳೇ ಹೇಗೆ ಎಲ್ಲ ನಿಭಾಯಿಸ್ತಾಳೆ ಎಂದು ಕೇಳಿದರೆ, ಡ್ಯಾಡ್, ಅವಳ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ದಿನಕ್ಕೆ 100 ಸಾರಿ ಆದರೂ ಆ ದೇವರನ್ನ ಬೈತಿದ್ರು ಅನಿಸುತ್ತೆ. ಆದರೆ ಇವಳು ಮಾತ್ರ ಆ ದೇವ್ರ ಮೇಲೆ ಅದೇನು ನಂಬಿಕೆನೋ ಏನೋ, ಇಂದೆಲ್ಲ ನಾಳೆ ನನಗೆ ಒಳ್ಳೆ ಕಾಲ ಬರುತ್ತೆ, ಖಂಡಿತ ದೇವ್ರು ನನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆ ತುಂಬಾ ಸ್ಟ್ರಾಂಗ್ ಆಗಿದೆ ಅವಳ ಮನಸ್ಸಲ್ಲಿ. ಇನ್ಫ್ಯಾಕ್ಟ್ ಎಷ್ಟೋ ಸಾರಿ ದೇವ್ರ ವಿಷಯಕ್ಕೆ ಜಗಳ ಮಾಡಿದ್ದೀವಿ. ದೇವ್ರಿದ್ದಾನೆ, ಅವ್ನು ಒಳ್ಳೇದನ್ನೇ ಮಾಡ್ತಾನೆ ಅಂತ ಹೇಳ್ತೀಯಲ್ಲ, ಹಾಗಿದ್ರೆ ನಿನಗೆ ಯಾಕೆ ಆ ದೇವ್ರು ಒಳ್ಳೇದು ಮಾಡಲಿಲ್ಲ ಅಂತ ಕೇಳಿದ್ದೂ ಉಂಟು. ಅದಕ್ಕೆ ಅವಳೇನು ಹೇಳಿದ್ದು ಗೊತ್ತಾ ಡ್ಯಾಡ್, ಆ ದೇವರು ಯಾರಿಗೆ ಏನೇನು ಕೊಡಬೇಕು ಅನ್ನೋದನ್ನು ಮೊದಲೇ ಡಿಸೈಡ್ ಮಾಡಿರ್ತಾನಂತೆ. ಆಯಾ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಕೊಡ್ತಾನಂತೆ. ದೇವರು ಅನ್ನೋನು ಗೊಂಬೆ ಆಡಿಸೋನಂತೆ, ಅವನು ಆಡಿಸ್ದ ಹಾಗೆ ನಾವೆಲ್ಲ ಆಡ್ತೀವಂತೆ. ಒಳ್ಳೆ ವೇದಾಂತಿ ಹಾಗೆ ಹೇಳ್ತಿದ್ಲು ಎಂದು ನಕ್ಕಳು. ಸ್ನೇಹ ಹೀಗೆ ತನ್ನ ಗೆಳತಿ ಬಗ್ಗೆ ಮಾತನಾಡ್ತಾನೇ ಇದ್ದಳು. ಆದರೆ ಪ್ರಭಾಕರ್ ಅವರು ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದರು. ಸ್ನೇಹ ತನ್ನ ಮಾತು ಮುಗಿಸಿ ತನ್ನ ತಂದೆ ಕಡೆ ನೋಡಿದರೆ ಅವರು ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ ಹಾಗೆ ಕಂಡರು. ಡ್ಯಾಡ್, ಡ್ಯಾಡ್, ಎಲ್ಲಿ ಕಳೆದು ಹೋದ್ರಿ ಎಂಬ ಸ್ನೇಹ ಕೂಗಿಗೆ ವಾಸ್ತವಕ್ಕೆ ಬಂದ ಪ್ರಭಾಕರ್, ಸ್ನೇಹ, ಅವಳ ನಂಬಿಕೆನೇ ಅವಳನ್ನು ಕಾಪಾಡತ್ತೆ, ಹಾಗೆ ಅವಳಿಗೆ ಒಳ್ಳೆಯದಾಗತ್ತೆ ಎಂದರು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 7ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.